ಇನ್ನೇನು ಜಿಬಿಎ ಚುನಾವಣೆ ನಡೀಬೇಕು. ಆದರೆ ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ ಸ್ಫೋಟವಾಗಿದೆ. ಇವಿಎಂ ಮೆಷಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಆದ್ರೆ ಅಂತ ಕಾಂಗ್ರೆಸ್ ಪಕ್ಷನೇ ಈಗ ಇವಿಎಂ ಮೆಷಿನ್ ಬೇಡ, ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂತ ಹೇಳ್ತಾ ಇರೋದಕ್ಕೆ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ ಇದೆ. ತಂತ್ರಜ್ಞಾನ ಯುಗದಲ್ಲಿ ಬ್ಯಾಲೆಟ್ ಪೇಪರ್ ಏನಕ್ಕೆ ಬೇಕು? ಮತ ಎಣಿಕೆ ಸಮಯದಲ್ಲೂ ಅಕ್ರಮ ಆಗೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ. ಯಾರು ಬೇಕಾದ್ರೂ ಆ ಬ್ಯಾಲೆಟ್ ಪೇಪರ್ ಅಲ್ಲಿ ಎಕ್ಸ್ಟ್ರಾ ವೋಟ್ಗಳನ್ನು ಹಾಕ್ಬೋದು. ಬ್ಯಾಲೆಟ್ ಪೇಪರ್ ನಲ್ಲಿ ಅಕ್ರಮವಾಗಿದ್ದಕ್ಕೆ ಇವಿಎಂ ಅನ್ನ ಬಳಸಿರೋದು. ಇವಿಎಂ ಲೋಪ ಆದ್ರೆ ಅನೇಕ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಗೆದ್ಕೊಂಡ್ ಬಂದಿದೆ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ಪೇಪರ್ ಬೇಡವೇ ಬೇಡ ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವಿಎಂ ಅಲ್ಲಿ ಏನಾದ್ರೂ ಲೋಪ ಇದೆ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಷ್ಟು ಸೀಟ್ಗಳನ್ನ ಗೆದ್ದಿದೆ ಅಂತಂದ್ರೆ ಅದು ಲೋಪನೇ ಅಂತ ಹೇಳಬೇಕು, ಅದು ಮೋಸ ಅಂತಾನೆ ಹೇಳಬೇಕು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಸಾರ್ವಜನಿಕರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಂತರ ಇದೀಗ ಮತ್ತೆ ಜಿಬಿಎ ಎಲೆಕ್ಷನ್ ನಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡಲಿಕ್ಕೆ ರಾಜ್ಯ ಚುನಾವಣಾ ಆಯೋಗ ಮುಂದಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ನಡೆಸೋದು ಬೇಡ. ಇವಿಎಂ ಮಿಷನ್ ಅಲ್ಲಿ ಈ ಹಿಂದೆ ಇದ್ದಂತೆ ಇವಿಎಂ ಮಿಷನ್ ಅಲ್ಲೇ ಎಲೆಕ್ಷನ್ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾವುದೇ ರೀತಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಸರ್ಕಾರ ಅಥವಾ ರಾಜ್ಯ ಚುನಾವಣಾ ಆಯೋಗ ಪಡೆದುಕೊಂಡಿಲ್ಲ. ಹೀಗಾಗಿ ಬ್ಯಾಲೆಟ್ ಪೇಪರ್ ಬೇಡ ಅಂತ ಎಲ್ಲ ಹೇಳ್ತಾ ಇರುವಂಥದ್ದು. ನನ್ನ ಜೊತೆ ಕೆಲವೊಂದಿಷ್ಟು ಜನ ಅಂದರೆ ವೋಟ್ ಹಾಕುವಂಥವ್ರು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಬಹುಶಃ 23 ವರ್ಷದ ಹಿಂದೆ ನೀವು ಈ ಥರ ವೋಟಿಂಗ್ ಮಾಡಿರ್ತೀರ ಬ್ಯಾಲೆಟ್ ಪೇಪರಲ್ಲಿ, ಇವಾಗ ಮತ್ತೆ ತರ್ಲಿಕ್ಕೆ ಹೊರಟಿದ್ದಾರೆ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಮಾಡೋದು, ನೀವು ಒಪ್ತೀರಾ ಇದನ್ನ? ಈಗ ಆಧುನಿಕತೆ ಮುಂದುವರಿತಾ ಇದೆ, ಆದ್ದರಿಂದ ಎಲ್ಲ ಇವಿಎಂ ಮಿಷನ್ ಅಂತ ಸಲಕರಣೆಗಳನ್ನೇ ಉಪಯೋಗಿಸಿ ಭಾರತವನ್ನು ಮುಂದೆ ತಗೋಗಿ ಮಾಡ್ತಾ ಇದ್ದಾರೆ. ಹಿಂದೆ ಏನಾಯ್ತಿತ್ತು, ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಮಾಡಬೇಕಾದ್ರೆ ನೈಟ್ 12-1 ಗಂಟೆ ಕೌಂಟಿಂಗ್ ನಡೀತಾ ಇತ್ತು. ಆ ಊರಲ್ಲಿ ಬೂತ್ ಎತ್ಕೊಂಡು ಹೋಗ್ಬಿಟ್ರು, ಈ ಊರಿಂದ ಬೂತ್ ಎತ್ಕೊಂಡು ಹೋಗ್ಬಿಟ್ರು ಅನ್ನೋ ಅಪವಾದನೆಗಳು ಬರ್ತಾಯಿದ್ದವು. ಇ ವಿ ಎಮ್ ಮಿಷನ್ ಆದಮೇಲೆ ಇದು ಪ್ರಾಮಾಣಿಕವಾಗಿ ನಡೀತಾ ಇದೆ, ಸರಳವಾಗಿ ನಡೀತಾ ಇದೆ, ಮತ್ತು ಕೌಂಟಿಂಗು ಬೇಗ ಬೇಗ ಆಗುತ್ತೆ. ಜನಗಳಿಗೂ ನಮ್ಮ ಜನಗಳ ದುಡ್ಡು ಖರ್ಚು ಜಾಸ್ತಿ ಆಗಲ್ಲ. ನೀವು ಆಪಾದನೆ ಮಾಡ್ತಾ ಇರೋದು ಇ ವಿ ಎಮ್ಮಲ್ಲಿ ಅಕ್ರಮ ನಡೀತದೆ ಅಂತ. ನೀವು ಗೆದ್ದಿರೋದು ಹೆಂಗೆ? ಅಕ್ರಮ ಆದರೆ ನೀವು ಗೆದ್ದಿರೋದು ರಾಜೀನಾಮೆ ಕೊಟ್ಟು ಆಮೇಲೆ ನೀವು ಇದು ಬ್ಯಾಲೆಟಲ್ಲಿ ನಡೆಸಿ. ಇದು ಕೇರಳದಲ್ಲಿ ಗೆಲ್ತಾವ್ರೆ, ತಮಿಳ್ನಾಡಲ್ಲಿ ಗೆಲ್ತಾವ್ರೆ, ಆಂಧ್ರದಲ್ಲಿ ಗೆಲ್ತಾವ್ರೆ, ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಿದ್ದೀರಿ, ಮತ್ತು ಉಪಚುನಾವಣೆಯಲ್ಲಿ ಗೆದ್ದಿದ್ದೀರಿ. ಸರ್, ನೀವೇನು ಹೇಳ್ತೀರಾ ಸರ್? ಇ ವಿ ಎಂ ಬೇಕಾ ಬ್ಯಾಲೆಟ್ ಪೇಪರ್? ನಮಗೆ ವಿ ವಿ ಎಮ್ಮೇ ಬೇಕು ಮೇಡಮ್. ಯಾಕಂದರೆ ಇವಾಗ ಅದು ವಿ ವಿ ಎಮ್ ಅಂದ ಬ್ಯಾಲೆಟ್ ಪೇಪರ್ ಅಂದರೆ 3-4 ದಿನ ಎಣಿಕೆ ಮಾಡಬೇಕು ಒಂದು, ಮತ್ತು ಅಲ್ಲೂ ಮೋಸ ಆಗ್ಬೋದು. ಈ ನಾವು ಚುನಾವಣೆಯಲ್ಲಿ ನೋಡಿರೋ ಪ್ರಕಾರದಲ್ಲಿ ವಿ ವಿ ಎಮ್ ಬಾಕ್ಸ್ನೇ ಸುಟ್ಟಾಕವ್ರೆ, ಕೆಲವು ಕಡೆ ವಿ ವಿ ಎಮ್ ಬಾಕ್ಸೇ ಸುಟ್ಟಾಕವ್ರೆ. ಅದಕ್ಕೆ ನಮಗೆ ಅದು ಬೇಡ, ನಮಗೆ ಬ್ಯಾಲೆಟ್ ಪೇಪರ್ ಬೇಡ, ವಿ ವಿ ಎಮ್ ಬೇಕು. ಇದಿಷ್ಟು ಅಂದ್ರೆ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು, ಎಲ್ಲರೂ ಹೇಳ್ತಾ ಇರುವಂಥದ್ದು ಇವಿಎಂ ಬೇಡ, ಬೇಕು, ಬ್ಯಾಲೆಟ್ ಬೇಡ ಅಂತ ಹೇಳಿ ಬಹುತೇಕ ಜನರು ಹೇಳ್ತಾ ಇರುವಂಥದ್ದು. ಕಾದ್ ನೋಡ್ಬೇಕಾಗಿದೆ ಚುನಾವಣಾ ಆಯೋಗ ಅಂದ್ರೆ ಯಾವ ರೀತಿಯಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನ, ಅಂದ್ರೆ ಮೇಯ ನಂತರ ಮೇ 29ನೇ ತಾರೀಕು ನಂತರ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಇವಾಗ ರಾಜ್ಯ ಚುನಾವಣಾ ಆಯೋಗ ತಿಳಿಸಿರುವಂಥದ್ದು. ಇಷ್ಟರೊಳಗೆ ಮತ್ತೆ ಸಾರ್ವಜನಿಕರ ಅಭಿಪ್ರಾಯವನ್ನ ರಾಜ್ಯ ಚುನಾವಣಾ ಆಯೋಗ ಸಂಗ್ರಹ ಮಾಡುತ್ತಾ, ಅಥವಾ ರಾಜ್ಯ ಚುನಾವಣಾ ಆಯೋಗ ಈಗ ಆಲ್ರೆಡಿ ಹೇಳಿರೋದಂತೆ ಬ್ಯಾಲೆಟ್ ಪೇಪರ್ ಅಲ್ಲೇ ಎಲೆಕ್ಷನ್ ಮಾಡತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.